ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಪ್ರಚಾರಕ್ಕೆ ಯತ್ನಾಳ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಹಾಗೂ ಚರಂತಿಮಠ ಇವರಿಗಾಗಿ ನಾನು ಪ್ರಚಾರವನ್ನ ಮಾಡಿದ್ದೇನೆ ಅಂತೇಳಿ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಆದರೂ ಕೂಡ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಬಾಗಲಕೋಟೆಯಲ್ಲಿ ಸದ್ಯ ಇದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯತ್ನಾಳ್ ಅವರನ್ನ ಬಿಜೆಪಿ ಕರೆದಿಲ್ಲ ಅಂತೇಳಿ ಒಂದಷ್ಟು ಜನ ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರನ್ನ ಬಿಜೆಪಿ ಕರೆದಿಲ್ಲ ಎಂದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ಏನು ಅಂತ ಜನರಿಗೆ ಗೊತ್ತಿದೆ, ಜನರು ನನ್ನನ್ನು ಬಯಸಿದ್ದಾರೆ, ನಾನು ಹೋದ ಕಡೆಯೆಲ್ಲ ಸಾಕಷ್ಟು ಜನ ಬಂದಿದ್ದಾರೆ, ನಾವು ಜನರ ಪ್ರತಿನಿಧಿ, ಚಮಚಾಗಿರಿಗಳ ಪ್ರತಿನಿಧಿಗಳಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯಗೆ ಗೆಲ್ಲುವ ವಿಶ್ವಾಸ ಇದ್ರೆ ಅಲ್ಲೇ ಠಿಕಾಣಿ ಹೂಡ್ತಾ ಇರಲಿಲ್ಲ ಎನ್ನುವುದಾಗೂ ಕೂಡ ಯತ್ನಾಳ್ ಇದೇ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಯಾವುದೋ ಮಕ್ಕಳ ಮಾತು ಕೇಳಿ ಕರೆದಿಲ್ಲ ಪರದಿಲ್ಲ ಅಂದ್ರೆ ಅಯೋಗ ನನ್ನ ಮಕ್ಕಳು ಅವರಿಗೆ ಅವ್ರು ಹೆಂಡ್ರೆ ಕರೀದಿಲ್ಲ, ಅದಕ್ಕೆ ಅದು ಗೊತ್ತಿಲ್ಲ ಅವಕ್ಕೆ. ನಾ ಏನು ಅನ್ನೋದು ಜನರಿಗೆ ಗೊತ್ತೈತಿ. ಜನರು ಬಯಸ್ತಾರೆ. ನಾಲ್ಕು ಮಾಜಿ ಮುಖ್ಯಮಂತ್ರಿ ಹೋದ್ರೆ ನಾವು ಒಂದು 100 ಮಂದಿ 1000 ಮಂದಿನ ಕೂಡಿಸೋದಾಗಿಲ್ಲ. ನಾವು ಹೋದ ಹಳ್ಳಿ ಒಳಗೆ 4,000 5,000 10,000 ಜನ ಸೇರಲ್ಲ. ಇದ್ರ ಮ್ಯಾಗಿಂದ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಿಟ್ಟು ಬಿಡೋಕೆ ಅದನ್ನು ಹೇಳೋದು. ಜನರ ಪ್ರತಿನಿಧಿ ನಾವು ಇದೀವಿ, ನಿಮ್ಮಂಗೆ ಚಮಚಾಗಿರಿ ಪ್ರತಿನಿಧಿಗಳಲ್ಲ. ಹತಾಶೆ ಆಗ್ಯಾರ ಅವ್ರು ಯಾರೂ ಮಂದಿನ ಕೂಡಲಿಲ್ಲ. ಕಡಿ ದಿವಸ BJP ರೋಡ್ ಶೋನೇ ಕ್ಯಾನ್ಸಲ್ ಮಾಡಿದ್ರೆ, ಯಾಕಂದ್ರೆ ನಾ ಇದ್ದೆ. ಎಲ್ಲರೂ ಯತ್ನಾಳ್ ಇನ್ನೊಂದು ತೆಗೆದುಬಿಟ್ರೆ ನನ್ನ ಮರ್ಯಾದೆ ಹೋಗ್ತದೆ ಓಡಿ ಹೋಗಿಬಿಟ್ಟ. ಅದು ಅಸಹ್ಯ ಇರೋದು. 6 ದಿವಸ ಅಲ್ಲ 7 ದಿವಸ ಅದಾರೆ ಅವರು. ಚುನಾವಣೆ ಸಾಯಂಕಾಲ 5 ಗಂಟೆಗೆ ಮುಗಿತನೂ ಮುಖ್ಯಮಂತ್ರಿಗಳು ಎಷ್ಟು ಹತಾಶೆ ಆಗ್ಯಾರ ಅನ್ನೋದು ತೋರಿಸ್ಕೊಡ್ತಾರೆ.